ಜೊತೆಗೆ ಬೆಳೆದವರು ಏನು ಸರ್ ನಿಮಗೆ ಗೊತ್ತಲ್ಲ ಸರ್ ಏನು ಅನಿಸ್ತಿದೆ ಒಬ್ಬ ದೇವ್ರು ಕಳ್ಕೊಂಡಂಗಾಗಿದೆ ಸರ್ ನಮಗೆಲ್ಲ. ನಮ್ಮ ದೇವ್ರಿದ್ದಂಗೆ ಸರ್ ಅವರು ದೇವ್ರು ಕಳ್ಕೊಂಡಂಗಾಗಿದೆ ಸರ್ ನಮ್ಗೆ. ಸರ್ ಮೊದಲು ಯಾವಾಗ ಸರ್ ಎಷ್ಟು ವರ್ಷ ನಿಮ್ಗೂ ಅವ್ರಿಗೂ? ಅವ್ರಿಗೆ ಒಂದು 86 87 ಆಗಿರ್ಬೇಕು, ನನಗೊಂದು 70 ವರ್ಷ ಸರ್. ಸರ್ ನೀವೆಲ್ಲ ಹುಟ್ಟಿದ್ದು ಎಲ್ಲ ಎಲ್ಲಿ ಸರ್? ಬಾಲ್ಯ ಎಲ್ಲ ಹೇಗಿತ್ತು ಸರ್? ಎಲ್ಲ ಮುತ್ತಿಗೆರೆಡ್ಡಿಲ್ಲ ಹುಟ್ಟಿದ್ವಿ. ಅಲ್ಲೇ ಅಲ್ಲ ನೀವು ಚೆನ್ನಾಗಿ ಕಂಡಿದ್ದು ಸರ್, ಅದು ಹೇಳಕ್ಕಾಗುತ್ತೆ ಸರ್. ನಮ್ಮ ಚಿಕ್ಕ ಹುಡುಗರಾದ್ರೂ ನಮ್ಮನ್ನೆಲ್ಲ ಅಷ್ಟು ಅವ್ರ ಸ್ವಂತ ಮಕ್ಕಳಂಗೆಲ್ಲ ನೋಡ್ಕೊಂಡಿಲ್ಲ. ಎಷ್ಟು ಜನ ಸರ್ ನೀವು? ನಿಮ್ಮ ತಂದೆಗೆ ಎಷ್ಟು ಜನ? 8 ಜನ ಮಕ್ಕಳು ಸರ್. ಮದುವೆ ಆದಾಗಿಂದನೂ ಸರ್ ಕೇಳೋಕ್ಕಾಗಲ್ಲ. ನೀವು ಮದುವೆ ಆದಾಗಿಂದನೂ ಅವ್ರ ಮದುವೆ ಆದಾಗಿಂದನೂ ಕೂಡ ದೇವೇಗೌಡರು ನಿಮಗೆಲ್ಲ ಪ್ರೀತಿಯಿಂದ ನೋಡಿ. ಹೌದು ಹೌದು ಸರ್, ಅದನ್ನು ಹೇಳಕ್ಕೆ ಇದುವರೆಗೂ ಇವನ್ ಟುಡೇ ಇದುವರೆಗೂ ನಮ್ಮನ್ನು ಆ ಟೈಪು ಇದು. ಸರ್ ನೀವು ಕೂಡ ಚೆನ್ನಮ್ಮನವರು ಉಳಿತಾರೆ, ಅವರು ಉಸಿರಾಟ ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ, ಮತ್ತೆ ಮನೆಗೆ ವಾಪಸ್ ಬರ್ತಾರೆ ಅನ್ನೋ ನಂಬಿಕೆಯಲ್ಲಿ. ಹೌದು ಸರ್, ನಾವು ದೇವರಿಗೆಲ್ಲ ಕೈ ಮುಗಿದ್ವಿ ಸರ್. ನಮ್ಮ ಅಕ್ಕ ಬೇಗ ಹುಷಾರಾದ್ರೆ ಸಾಕು, ಮತ್ತು ಮಾಮೂಲಿ ಬಂದರೂ ಸಾಕು ಅಂತ ಬೆಳಿಗ್ಗೆಲ್ಲೂ ದೇವ್ರಿಗೆ ಕೈ ಮುಗಿತಾ ಇದ್ದೆ ಸರ್. ಈಗೆಲ್ಲ ಒಂದು ಆಘಾತ ಆಗತ್ತೆ ಸರ್, ಅದನ್ನು ಅವ್ರನ್ನ ಕಳ್ಕೊಂಡಿದ್ದೀವಿ. ಬಟ್ ಅವ್ರನ್ನ ಇದಾಗಿಲ್ಲ, ಇನ್ನೂ ಇದ್ದಾರೆ ಅನ್ನೋ ನಮ್ಮಮ್ಮ ಇದರಲ್ಲಿ. ಎಲ್ಲ ಸಂಬಂಧಿಕರು ಹೇಳ್ತಾರೆ ಸರ್, ಎಲ್ಲರಿಗೂ ಕೂಡ ಸಹಾಯ ಮಾಡಿದ್ದಾರೆ ಸರ್. ನಿಮಗೆ ಗೊತ್ತಲ್ಲ ಸರ್, ಅದನ್ನು ಜನಗಳು ಹೆಂಗೆ ಮಾತಾಡ್ತಾರೆ, ಯಾರೇ ಹೋಗಲಿ ನೀವೇ ಹೋಗಿ ಇನ್ನೊಬ್ಬರೇ ಹೋಗಿ ಆ ಟೈಪ್ ಅವರು ನೆಗ್ಲೆಕ್ಟ್ ಆಗಲಿ ಇನ್ನೊಂದಾಗಲಿ ಅಷ್ಟು ಚೆನ್ನಾಗಿ ಎಲ್ಲರಿಗೂ ಫೋನ್ ಮಾಡಿ ಈ ಹುಡುಗನ ಕೆಲಸ ಮಾಡಿಕೊಡಿ, ಇವ್ರು ಇದು ಮಾಡಿಕೊಡಿ ಅಂತೆಲ್ಲ ಹೇಳೋರು ಸರ್ ಯಾರು ಹೋದ್ರು.